ಸಾಕು ನಾಯಿಯ ಸಾವಿನ ವಿಚಾರಕ್ಕೆ ಸಂಬಂಧಿಸಿ ವೃದ್ಧ ದಂಪತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿಯ ಕಲ್ಮೇಶ್ವರ್ ನಗರದಲ್ಲಿ ನಡೆದಿದ್ದು, ವೃದ್ಧ ದಂಪತಿ ನ್ಯಾಯಕ್ಕಾಗಿ ನಗರ ಪೊಲೀಸ್ ಆಯುಕ್ತರ ಕಚೇರಿ ಮೆಟ್ಟಿಲೇರಿದ್ದಾರೆ. ಶಾಂತಾ ರಂಜಾಯಿ ಹಾಗೂ ಬೈರು ರಂಜಾಯಿ ಎಂಬ ವೃದ್ಧ ದಂಪತಿಯ ಮೇಲೆ ನೆರೆಯ ನಿವಾಸಿಗಳಾದ ಸುಗಂಧ ಲಾಡ್ ಹಾಗೂ ಅವರ ಪುತ್ರ ನಂದು ಲಾಡ್ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಸಾಕು ನಾಯಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ನಾಯಿಯನ್ನ ನೀವೇ ಕೊಂದಿದ್ದೀರಿ ಎಂದು ಆರೋಪಿಸಿ ತಾಯಿ ಮಗ ಇಬ್ಬರು ಏಕಾಏಕಿ ವೃದ್ಧ ದಂಪತಿಯ ಮನೆಗೆ ಬಂದು ಜಗಳ ಆರಂಭಿಸಿ ನಂತರ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ವೇಳೆ ಶಾಂತಾ ರಂಜಾಯಿ ಅವರ ಕೈಗೆ ತೀವ್ರ ಗಾಯವಾಗಿದ್ದು ಕೈ ಮುರಿದಿದೆ. ಇದೇ ವೇಳೆ ಬೈರು ರಂಜಾಯಿ ಅವರ ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ್ದು ರಕ್ತಸ್ರಾವಗೊಂಡ ಹಿನ್ನೆಲೆಯಲ್ಲಿ ತಕ್ಷಣ ಸ್ಥಳೀಯರು ಹಾಗೂ ಕುಟುಂಬಸ್ಥರು ಅವರನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಚಿಕಿತ್ಸೆ ಮುಂದುವರೆದಿದೆ. ಘಟನೆಯ ಕುರಿತು ಮಾತನಾಡಿದ ವೃದ್ಧ ದಂಪತಿ, ನಾಯಿಯ ಸಾವಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ, ಅನವಶ್ಯಕವಾಗಿ ಆರೋಪ ಮಾಡಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅವ್ರ ಜಗಳ ಹೇಳ್ತಾರ್ರಿ, ನಾಯಿಗೆ ಬಡಿದಾರಂತ ಈ ಮುಖ್ಯ ಕಾರಣ ಹೇಳ್ಕೊಂಡು ಜಗಳ ಮಾಡಿದಾರ್ರಿ ಅವರು. ಹಾಂ, ಏನು ಅವ್ರ ಜಗಳ ಮೊದಲು ಇರಂಗಿಲ್ಲ ರೀ. ಅರೆ ಇವ್ರಿಗೆ ನಾಯಿ ನೀವು ಸಾಯಿಸಿದಿರಿ ಅಂತ ಇವ್ರ ಮೇಲೆ ಇವ್ರು ಮುಂಜಾನೆ ಹೊಲಕ್ಕೆ ಹೋಗಿರ್ರಿ. ಹೊಲಕ್ದಾಗಿನ ಸಂಜೆಗೆ 6 ಗಂಟೆಗೆ ಬಂದಾರ್ರಿ. ಆಮೇಲೆ ಅವ್ರು ಇವ್ರ ಮೇಲೆ ಸಂಶಯ ತೊಗೊಂಡಾರ್ರಿ. ಸಂಶಯ ತೊಗೊಂಡು ಇವ್ರಿಗೆ ಭಾಳ ಬೈದಾರ್ರಿ. ಬೈದು ಬಿಟ್ಟು ಮತ್ತು ಬಡ್ಯಾಕನು ಬಂದಾರ್ರಿ. ಅವಾಗ ಏನು ಯಾರು ಪಕ್ಕದವ್ರು ಬಂದು ಬಿಡಿಸಿದಾರ್ರಿ. ಆಮೇಲೆ ಅವ್ರು ಬಿಡಿಸಿದ ಬಳಿಕ ಇವ್ರು ಬಂದು ಮತ್ತೆ ರಾತ್ರಿ ಇವ್ರು ಹೊಡೆದಾರ್ರಿ. ಸಂಶಯ ಐತಂತೀರಿ ಅವ್ರು. ಹಾಂ, ನಮ್ದು ಅವ್ರಿಗೆ ಅದು ಅವ್ರು ದೊಡ್ಡ ಒಂದು ಹುಡುಗ ಇದ್ರಿ, ಆರ್ಮಿ ಮ್ಯಾನ್ ರೀ. ಅವ್ರು ಹೇಳಿದಾರೆ ಅಂತ ಇವ್ರೇನದ ದೇವ್ರ ಅನಿಯಪ್ಪ, ನಾವೇನು ನಿಮ್ಮ ನಾಯಿಗೆ ನಾವು ಮುಖ ಜವನಾರಾಗ ಎದಕ್ಕೆ ಹೊಡಿಲಿ ರೀ. ಮತ್ತು ಇವು ಅಜ್ಜ ಅಜ್ಜಿ ಎದಕ್ಕೆ ಹಿಡಿದ್ರೆ ನಮ್ಮದು ನಾಯಿ ಐತ್ರಿ, ನಮ್ಮದು ಬೆಕ್ಕ ಐತ್ರಿ, ನಮ್ಮದು ಎಮ್ಗಳು ಐತ್ರಿ. ಈಗ ಇವು ಎಮ್ಗಳು ಪ್ರಾಣಿಗಳು ರೀ, ಅಂದರೆ ಎಲ್ಲ ರೈತಾಕಿ ಮಾಡೋರು. ಹಾಂ, ಕೊಟ್ಟಿದ್ದು ಅದು MLC ಆತ್ರಿ. ಈಗ ಹೊಡೆದ ಮೇಲೆ ಹಾಸ್ಪಿಟಲ್ ಬಂದು ಅವರ ಬಂದು ಎಲ್ಲ ಕಂಪ್ಲೀಟ್ ಎಲ್ಲ ಆಗೈತ್ರಿ. ಹಾಂ, ಶಿಕ್ಷೆ ಆಗ್ಬೇಕಂತೀರಿ. ಈಗ ಅವ್ರು ಊರಾಗನ ಅಡ್ಯಾಡತ್ತಾರ್ರಿ. ಮತ್ತು ಏನಾದ್ರೆ ನಮಗೂ ಏನೋ ಗುರ್ತಾಗೋತ್ತಲ್ಲ ರೀ. ಮತ್ತು ಅವ್ರು ನಾವು ಹೋಗಿದ ಬಳಿಕ ಇವ್ರು ಬಡ್ದಿದ್ರೆ ನಾವು ಯಾರಿಗೆ ಇದನ್ನು ಮಾಡೋದ್ರಿ? ಚಾಲು ಆತ್ರಿ ಜಗಳ ಯಾಕೆ ಚಾಲು ಅಂದ್ರೆ ನಾಯಿಗೆ ಬಡಿದ್ವಿ ಅಂತೇಳಿ ನಮಗಂತೂ ನಾಯಿ ಬಡ್ದಿದ್ದು ನಾವು ಗೊತ್ತಿಲ್ಲ. ಅವ್ರ ನಾಯಿ ಸತ್ತಿದೆ ಯಾವಾಗ? ನಾವು ಸತ್ತಿದ್ದು ಗೊತ್ತಿಲ್ಲ ನಮ್ಗೆ. ಅಟ್ಯಾಕ್ ಹೇಳೋದ ಯಾವಾಗ ತೀರಿಕೊಂಡೈತೋ, ಯಾವಾಗ ನಾಯಿ ತೀರೈತೋ ಅವ್ರು ಏನು ಬೇದ್ರು ಅಂತ ನಮ್ಮ ನಾಯಿಗೆ ಇವರ ಬಡ್ದಂತ ಶೌಚಾಲಯ ಬೇಕು. ನಿಮ್ಮ ನಾಯಿಗೆ ನಾವು ಬಡ್ದಿದ್ದಿದ್ರೆ ಯಾರು ದೇವ್ರ ಸಾಕ್ಷಿ ತಗೋರಿ ಎಲ್ಲಿ ಹೋಯ್ತಿರಿ ಒಯ್ದು ನಿಮ್ಮ ನಾಯಿಗೆ ನಾವು ಬಡ್ದಿದ್ದಿದ್ರೆ ಹತ್ರ ಮುಂದೆ ಮತ್ತೆ ಏನು ಮಾಡ್ತಾರೋ. ಈಗ ಏಕಾಏಕಿ ಬಂದು ನಿಮ್ಗೆ ಹೊಡೆದು ಏಕಾಏಕಿ ಬಂದು ಹೊಡೆದ ನಾವು ಏನೂ ಇಲ್ದ ನಮ್ಮ ನಾಯಿ ನೀವು ಬಡಿದ ಅಂತ ನಾವಂತೂ ಬಡಿತಾರಂತ ನಾವು ಶೌಚಾಲಯ ಇರಾಕಿಲ್ಲ. ಇವ್ರು ಬಡ್ದಾರಂತ ನಮ್ಗೆ ಗೊತ್ತು ಇರಾಕಿಲ್ಲ. ಅಂದ್ರೆ ಏನು ಮಾಡಿದಾರ ಅವ್ರ, ನಾವು ಊಟ ಮಾಡಿ ಹೊರಗಡೆ ಬಂದು ಕೂತೇವೆ. ಈಗ ನಾವು ಕುಂದಿಲ್ಲ, ನಮ್ಮ ಹೆಂಗಸರು ಕೂತಾರೆ. ನಾವು ಮನೆಯಿಂದ ಹೊರಗೆ ಬರಾಕತ್ತೇನೆ. ಹೊರಗೆ ಬರತ್ತಂದ್ರೆ ಈಗ ಒಂದು ಸೌಂಡ್ ಬಡ್ಯಾಕ ಚಾಲು, ಒಂದು ಸೌಂಡ್ ಬಡ್ಯಾಕ ಚಾಲು ಆಗೋಣ ಯಾಕೋ ಅಂತೇಳಿ ನಾ ಕೇಳಿ ನಡಕ್ಕೆ ಜಿಗ್ಗಿ ಹಾಕಿ ನಿಮಗೂ ಹೊಡೆದ್ರು? ನಮಗೂ ಹೊಡೆದ್ರು. ಆಕಿ ಬಿದ್ರು ಮತ್ತು ನನಗೆ ಹೊಡ್ಯಾಕ ಚಾಲು. ಯಾರು ಬಂದು ಬಿಡಿಸಿದ್ರು? ಬಂದು ಬಿಡಿಸಾಕಿ ನಮ್ಮ ದೊಡ್ಡ ಅಣ್ಣನ ಮಗ ಅವ ಮನ್ಯಾಗ ಒಳಗಡೆ ಇದ್ದ. ಅವ್ರ ಮನ್ಯಾಗ ಒಳಗಡೆ ಇದ್ರೆ ಅವ್ರು ನಾವು ಹೋಗ್ಕೊಂಡ್ರು. ಮತ್ತು ಯಾರು ಇದ್ರು ಹಿಂದೆ ಲಗ್ನ ಅಂತ ತಿರೋತ್ತಿಗೆ ಬಾಗಲ ತೆರೆದ ಊಟ ಮಾಡಕತ್ತಿದ್ದವು. ಬಾಗಲ ತೆರೆದು ಓಡಿ ಬಂದು ಮಾಡ್ಲತ್ತ ನಮ್ಗೆ ಬಡ್ದವಂಗ ಹೊರಗೆ ಇವ್ರು ಬಡ್ದವ ಮನ್ಯಾಗ ಒಳಗೆ ಸಿಗಿಸ್ಬಿಟ್ರು ಇಬ್ಬರು. ಅಟ್ಲೆ ನಿಮ್ಗೆ ಹೊಡೆದು ಬಿಟ್ಟಿದ್ರು ಬರೋಟ್ಲೆ? ನಮ್ಮ ದೊಡ್ಡ ಅಣ್ಣ ಹುಡುಗ ಬರೋಕ್ಕಿಂತ ಮೊದಲು ಹೊಡೆದು ಬಿಟ್ಟಿರು ಹಿಂದೆ ನಮ್ಮ ದೊಡ್ಡ ಅಣ್ಣ ಹುಡುಗ ಓಡಿ ಬರೋಣ. ನೀವು APMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना मारुति गली बेलगाम, मन भाए आराधना।